ವೆಲ್ಕಮ್ ಟು ಎಡು ಕರ್ನಾಟಕ. ಇಲ್ಲಿ ಯಾರೆಲ್ಲ ನಾಳೆ SSLC ಮ್ಯಾಥ್ಸ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾಕಂದ್ರೆ ಈ ಒಂದು ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಅನ್ಕೊಂಡಿರ್ತೀರಾ ಔಟ್ ಆಫ್ ಔಟ್ ತೆಗೆದುಕೊಳ್ಬೇಕು, ನಾನು ಕೂಡ 80 ಮಾರ್ಕ್ಸ್ ನ ಪಡೆದುಕೊಳ್ಬೇಕು ಅಂತೇಳಿ ತುಂಬಾ ಜನ ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಅವರ ಒಂದು ಆನ್ಸರ್ ಯಾವ ರೀತಿ ಬರೆದಿರ್ತಾರೆ, ಅವರ ಒಂದು ಆನ್ಸರ್ ಸೀಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಟಾಪರ್ಸ್ ವಿದ್ಯಾರ್ಥಿಗಳ ಆನ್ಸರ್ ಸೀಟ್ ಅಂದ್ರೆ ಆನ್ಸರ್ ಬುಕ್ಲೆಟ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಇದನ್ನ ವಾಚ್ ಮಾಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅವರು ಯಾವ ರೀತಿ ಆನ್ಸರ್ ನ ಬರೆದಿದ್ದಾರೆ, ಸೊ ಏನೆಲ್ಲ ಪಾಯಿಂಟ್ಸ್ ಹಾಕಿರ್ತಾರೆ, ಸೊ ಯಾವ ರೀತಿ ಅವರ ಎಕ್ಸಾಮ್ ಆನ್ಸರ್ ಸೀಟ್ ಎಷ್ಟು ನೀಟ್ ಆಗಿರುತ್ತೆ ಅದೇ ರೀತಿ ನೀವು ಕೂಡ ನಾಳೆ ಎಕ್ಸಾಮ್ಸ್ ನ ಬರೀಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲಾನು ಕೂಡ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಅವರ ಒಂದು ಆನ್ಸರ್ ಸೀಟ್ ನೀವು ನೋಡ್ತಾ ಇರಬಹುದು. 80 ಮಾರ್ಕ್ಸ್ ಬಂದಿರುವಂತದ್ದು ಈ ಒಂದು ಆನ್ಸರ್ ಸೀಟ್ಗೆ. ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ಇದನ್ನ ವಾಚ್ ಮಾಡಿ. ಸೊ ಮತ್ತೆ ನಿಮಗೆ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ ಬೇಕು, SSLC ಎಕ್ಸಾಮ್ ಆಗೋವರೆಗೂ ಕೂಡ ನಿಮಗೆ ಇದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಈ ರೀತಿ ಆನ್ಸರ್ ಸೀಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಬ್ಬ ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಕೂಡ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಈಗಲೇ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ನ ಕೊಡಿ. ಮತ್ತೆ ಈ ಒಂದು ಎಲ್ಲ ಆನ್ಸರ್ ಸೀಟ್ ನ ಒಂದ್ಸಲ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ರೀತಿ ಆನ್ಸರ್ ಸೀಟ್ ನೀವು ಕೂಡ ನಾಳೆ ಬರೀಬೇಕಾಗುತ್ತೆ. ಸೊ ನಾಳೆ ಎಕ್ಸಾಮ್ಗೆ ಅಟೆಂಡ್ ಆಗ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.